ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಬಿಗಿನರ್ಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋಗೆ ಈಸಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಅಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಬೇಕು. ಈಗ ನೋಡಿ, ಹೋಳಿಗೆ ಮಾಡೋಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನು ಒಂದೇ ಸಲ ಹಾಕಿಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊತಾ ಹೋಗಬೇಕು. ಈಗ ನಾವು ಚಪಾತಿಗೆ ಹೇಗೆ ಡೋ ರೆಡಿ ಮಾಡ್ಕೋತೀವಲ್ಲ, ಅದೇ ಥರ ಮಾಡ್ಕೋಬೇಕು. ಮತ್ತು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಸ್ಮೂತ್ ಇರಬೇಕು. ನೋಡಿ, ನಾನು ತೋರಿಸ್ತೀನಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಡೋ ಮಾಡಿದ್ದೀನಿ ಅಂತ. ಈಗ ಏನು ಮಾಡಬೇಕು ಅಂದರೆ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತು ಇದನ್ನು ಚೆನ್ನಾಗಿ ನೀಟ್ ಮಾಡ್ಕೋಬೇಕು. ಎಷ್ಟು ನೀಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದು ಸ್ವಲ್ಪ ನೀಟ್ ಮಾಡ್ಕೋತೀನಿ. ನೋಡಿ, ಹಿಟ್ಟಲ್ಲಿ ಹೇಗೆ ಹಿಟ್ಟಿನ ಟೆಕ್ಸ್ಚರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ನೀವು ಈಗ ಚೆನ್ನಾಗಿ ನೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಏನು ಮಾಡಬೇಕು ಅಂದರೆ, ನೋಡಿ, ಎಣ್ಣೆ ಎಲ್ಲ ಡ್ರೈ ಆಗಿದೆ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ ನೀಟ್ ಮಾಡ್ಕೋತೀನಿ. ಇದೇ ಥರ ಮಾಡ್ಕೋಬೇಕು. ಈ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಡೀಟೇಲಾಗಿ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ವಾಚ್ ಮಾಡಿ. ನೋಡಿ, ಚೆನ್ನಾಗಿ ಮತ್ತೆ ಒಂದು 20 ಮಿನಿಟ್ ಆದರೂ ನೀಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ಈ ಥರ ಆಗಬೇಕು. ಈಗೇನು ಮಾಡಬೇಕು ಅಂದರೆ, ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇದಕ್ಕೆ ಒಂದು ರೆಸ್ಟ್ ಕೊಡಬೇಕು. ಅಟ್ಲೀಸ್ಟ್ 3 ಅವರ್ಸ್ ರೆಸ್ಟ್ ಕೊಡಲೇಬೇಕು. ಟೈಮು ಇಲ್ಲ ಅಂದರೆ 2 ಅವರ್ಸ್ ಅಂತೂ ರೆಸ್ಟ್ ಕೊಡಬೇಕು. ಆವಾಗ ಚೆನ್ನಾಗಾಗುತ್ತೆ ಹೋಳಿಗೆ. ನೋಡಿ ಎಷ್ಟು ಸ್ಮೂತಾಗಿದೆ ಹಿಟ್ಟು ಅಂತ. ಈಗ ಎಣ್ಣೆ ಹಾಕಿ ಒಂದು 3 ಅವರ್ಸ್ ರೆಸ್ಟ್ ಕೊಡಬೇಕು. ಈಗ ಅದಕ್ಕೆ ಹೂರಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ನೋಡಿ, ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಬೇಕು. ನೀರು ಹಾಕಿ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಕುಕ್ಕರಿಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದು ಅಂದರೆ ಹೇಗೆ ಅಂದರೆ, ತುಂಬ ವಿಷಲ್ ಬರೆಸ್ಬಾರ್ದು, ಬರೀ 1 ವಿಷಲ್ ಬರೆಸ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ವಿಷಲ್ ಬರೆಸ್ಬೇಕು. ಅದು ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ. ನೋಡಿ, ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಒಂದು 2 ಕಪ್ ಬೇಳೆ ಇದೆಯಲ್ಲ, ಒಂದು 2 ಕಪ್ಪಷ್ಟು ನೀರನ್ನು ಹಾಕಿ 2.5 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಬರೀ 1 ವಿಷಲ್ ಬಂದರೆ ಸಾಕಾಗುತ್ತೆ, ಜಾಸ್ತಿ ವಿಷಲ್ ತೆಗಿಬಾರ್ದು. ನೋಡಿ, ನೀರನ್ನು ಹಾಕೋತಾ ಇದ್ದೀನಿ. ಬೇಳೆ ಕಂಪ್ಲೀಟಾಗಿ ನೀರಲ್ಲಿ ಮುಳುಗಿರಬೇಕು. ನೋಡಿ, ಈ ಥರ. ಈಗ ಇದನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈಗ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ ಬೇಳೆಗೆ 2.5 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ಪಾಕ ಮಾಡ್ಕೋಬಾರ್ದು, ಜಸ್ಟ್ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೆಲ್ಲನ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಅದರಲ್ಲೆಲ್ಲ ಕಸ ಇರುತ್ತಲ್ಲ, ಅದನ್ನು ಸ್ಟ್ರೈನ್ ಔಟ್ ಮಾಡ್ಕೋತಾ ಇದ್ದೀನಿ. ನಂತರ ಇದು ನೋಡಿ, ಬೇಳೆ ಕೂಡ ಬೆಂದಿದೆ, ಅದು ಸ್ಟೀಮೆಲ್ಲ ಹೋಗಿದೆ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ನೋಡಿ, ಈ ಥರ ಹಿಟ್ಟು ಥರ ಬರಬೇಕು. ಈ ಥರ ಆದರೆ ಕರೆಕ್ಟಾಗಿದೆ ಅಂತ. ಅದಕ್ಕೆ ಜಾಸ್ತಿ ಬೇಯಿಸ್ಕೋಬಾರ್ದು, ಬರೀ 1 ವಿಷಲ್ ಬರೆಸ್ಕೋಬೇಕು. ನೋಡಿ, ಈಗ ಈ ಥರ ಆಗಿದೆಯಲ್ಲ. ನೋಡಿ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ಥರ ಆಗಬೇಕು. ಈಗ ಬೆಲ್ಲನ ಸ್ಟ್ರೈನ್ ಔಟ್ ಮಾಡ್ಕೋಬೇಕು. ಅದರಲ್ಲಿ ಕಸ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಅದಕ್ಕೆ ಬೇರೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ. ನೋಡಿ, ಈ ಥರ. ನೋಡಿ ಎಷ್ಟು ಕಸ ಇದೆ ಅಂತ. ಅದಕ್ಕೆ ಬೆಲ್ಲನ ಸ್ಟ್ರೈನ್ ಔಟ್ ಮಾಡ್ಕೋಬೇಕು. ಯಾವುದಾದ್ರೂ ರೆಸಿಪಿ ಮಾಡಬೇಕಾದ್ರೆ ಬೆಲ್ಲನ ಈ ಥರ ಸ್ಟ್ರೈನ್ ಔಟ್ ಮಾಡ್ಕೋಬೇಕು. ನೋಡಿ, ಈಗ ಬೇಯಿಸ್ಕೊಂಡಿರೋಂಥ ಬೇಳೆನ ಈ ಬೆಲ್ಲಕ್ಕೆ ಹಾಕೋತಾ ಇದ್ದೀನಿ.
ತುಂಬ ಇಂಟ್ರೆಸ್ಟ್ ಮೆಥಡಲ್ಲಿ ಮಾಡ್ಕೋತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಬರಲ್ಲ ಅಂತಾರಲ್ಲ, ಅಂಥವ್ರು ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ. ನೋಡಿ ಈಗ ಬೇಳೆ ಒಟ್ಟಿಗೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಕುದಿ ಬರಬೇಕು. ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲಿ ಕಂಟಿನ್ಯೂಸ್ ಸ್ಟರ್ ಮಾಡ್ಕೋತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿ ಬರಿಸ್ಬೇಕು. ಫಸ್ಟ್ ಸ್ವಲ್ಪ ನೀರು ಥರ ಇದೆಯಲ್ಲ, ಅದು ಸ್ವಲ್ಪ ತಿಕ್ಕಾಗುತ್ತೆ. ನೋಡಿ ಕುದಿ ಬರ್ತಾ ಇದೆಯಲ್ಲ, ಸ್ವಲ್ಪ ತಿಕ್ಕಾಗ್ತಾ ಬಂದಿದೆ ನೋಡಿ. ಈಗ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೇನೆ. ನಂತರ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕು. ತೆಂಗಿನಕಾಯಿ ತುರಿನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೋಬೇಕು. ನೀರು ಹಾಕಬಾರ್ದು, ಹಾಗೆಯೇ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ. ಈಗ 1 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ ಮೆಜರ್ ಮಾತ್ರ ಕರೆಕ್ಟ್ ನೆನಪಿಟ್ಕೋಬೇಕು. 2 ಕಪ್ ಹಿಟ್ಟು, 2 ಕಪ್ ಬೇಳೆ ಮತ್ತು 2.5 ಕಪ್ ಬೆಲ್ಲ, 1 ಕಪ್ಪಷ್ಟು ತೆಂಗಿನಕಾಯಿ. ಇಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕಿದ್ರೆ ಪರ್ಫೆಕ್ಟ್ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡಿ ಈಗ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಈ ಹೂರಣ ಏನಿದೆಯಲ್ಲ ತಿಕ್ಕಾಗ್ತಾ ಬರುತ್ತೆ. ಆವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ನಂತರ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತುಂಬ ಈಸಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈಗ ನಾನು ನೋಡಿ ಸ್ವಲ್ಪ ಕುದಿ ಬಂತಲ್ಲ, ಈಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಏನು ಮಾಡಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಅದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಈಗ ನೋಡಿ ಕುದಿ ಬರ್ತಾ ಇದೆಯಲ್ಲ, ಈಗ ತಣ್ಣಗಾಗಲಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇದನ್ನು ಬಿಸಿ ಮಾಡಬೇಕಾಗಿಲ್ಲ. ಹೂರಣ ಮಾಡಿ ಯಾವಾಗಲೂ ಒಬ್ಬೊಬ್ಬರು ಹೇಗೆ ಮಾಡ್ತಾರೆ ಅಂದರೆ ಹೂರಣ ಆದಮೇಲೆ ಅದನ್ನು ಬಿಸಿ ಮಾಡ್ಕೋತಾರೆ. ಆದರೆ ಇಲ್ಲಿ ನೋಡಿ ಡೈರೆಕ್ಟಾಗಿ ಬಿಸಿ ಮಾಡಿ ನಂತರ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಕಷ್ಟನೇ ಇರೋದಿಲ್ಲ, ಯಾಕಂದರೆ ಗಂಟೆಲ್ಲ ಇರೋದಿಲ್ಲ. ಎಷ್ಟು ಫೈನ್ ಹೂರಣ ಆಗಿ ರೆಡಿಯಾಗಿದೆ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ. ನೋಡಿ ಹೂರಣ ರೆಡಿ ಆಯಿತು, ಹಿಟ್ಟು ಕೂಡ ರೆಡಿಯಾಗಿದೆ. 3 ಅವರ್ಸ್ ನೆನೆಸಿಟ್ಟಿದ್ದೆ ಅಲ್ಲ ಹಿಟ್ಟನ್ನು, 3 ಅವರ್ಸ್ ರೆಸ್ಟ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟು ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ನೋಡಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಪೀಸಸ್ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಈಗ ಹೋಳಿಗೆ ಪೇಪರ್ ಎಲ್ಲರ ಹತ್ರನೂ ಅವೈಲೇಬಲ್ ಇರಲ್ಲ, ಅದಕ್ಕೋಸ್ಕರ ಇಲ್ಲಿ ಬಟರ್ ಪೇಪರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಆಯಿಲ್ ಹಚ್ಚಿ ಈಗ ನೋಡಿ 1 ಪೋರ್ಷನ್ ಅಷ್ಟು ಹಿಟ್ಟನ್ನು ತೊಗೋಬೇಕು ಈ ಥರ. ಈಗ ಹಿಟ್ಟನ್ನು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಹೂರಣ ತೊಗೋಬೇಕು. ನೋಡಿ ಹಿಟ್ಟನ್ನ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಅದೇ ಸೈಜಲ್ಲಿ ಹೂರಣ ತೆಗೆದು ಈ ಹಿಟ್ಟಿನ ಮೇಲೆ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಸ್ಮೂತಾಗಿ ಸ್ಪ್ರೆಡ್ ಆಗ್ತಾಯಿದೆ. ಈ ಥರ ಹಿಟ್ಟನ್ನು ಕಲಸಿಟ್ಟಿದ್ರೆ ಚೆನ್ನಾಗಿ ಹೋಳಿಗೆ ಮಾಡೋಕ್ಕೆ ಆಗುತ್ತೆ. ನೋಡಿ ಈಗ ಹೂರಣನ ಈ ಥರ ಉಂಡೆ ಮಾಡಿ ಇಟ್ಟಿದ್ದೀನಲ್ಲ, ಈಗ ಮೇಲ್ಗಡೆ ಕವರ್ ಮಾಡ್ಕೋಬೇಕು ಹಿಟ್ಟಿಂದ. ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ, ಆದ್ರೂ ಹೋಳಿಗೆ ಮಾತ್ರ ತುಂಬಾ ಟೇಸ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ. ನೋಡಿ ಆಯ್ತಲ್ಲ, ಈಗ ಅದನ್ನು ತೆಗೆದು ಸ್ವಲ್ಪ ಈ ಥರ ಕೈಯಲ್ಲಿ ತಟ್ಕೋಬೇಕು. ಯಾಕಂದರೆ ಹೂರಣ ಎಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತಲ್ಲ ಒಳಗಡೆ, ಆವಾಗ ಎಲ್ಲ ಕಡೆಗೂ ಹೂರಣ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟಿನ ಮೇಲೆ ಹಚ್ಕೋಬೇಕು. ನೋಡಿ ಎಣ್ಣೆಗೆ ಅದ್ದಿ ಹಿಟ್ಟಿನ ಮೇಲೆ ಹಚ್ಕೊಂಡೈತಲ್ಲ, ಈಗ ಇನ್ನೊಂದು ಬಟರ್ ಪೇಪರ್ನ ಈ ಥರ ಇದ್ರ ಮೇಲೆ ಇಟ್ಟು ಹೋಳಿಗೆನ ಸ್ಪ್ರೆಡ್ ಮಾಡ್ಕೋಬೇಕು. ಇದೊಂದು ಟೈಪು, ಮತ್ತು ಇನ್ನೊಂದು ಟೈಪಲ್ಲಿ ಹೇಗೆ ಹೋಳಿಗೆ ಸ್ಪ್ರೆಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಎರಡು ಈಸಿ ಮೆಥಡ್, ಯಾವುದು ಮೆಥಡ್ ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಂತ. ನೋಡಿ ಕಷ್ಟನೇ ಆಗೋಲ್ಲ, ಈಸಿಯಾಗಿ ಮಾಡ್ಕೋಬೋದು. ಹೋಳಿಗೆ ಮಾಡೋಕ್ಕೆ ಕಷ್ಟ ಅನ್ನೋರು ಈಸಿಯಾಗಿ ಮಾಡ್ಕೋಬೋದು ಈ ಥರ ಸ್ಟೆಪ್ ಫಾಲೋ ಮಾಡಿದ್ರೆ. ನೋಡಿ ರೌಂಡ್ ಶೇಪಲ್ಲಿ ಮಾಡಿ ನೋಡಿ, ಮೇಲ್ಗಡೆ ಬಟರ್ ಪೇಪರ್ ಎಷ್ಟು ಈಸಿಯಾಗಿ ತೆಗಿಯೋಕ್ಕಾಗುತ್ತೆ ಅಂತ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಆಗುತ್ತೆ ಅಷ್ಟೇ. ನೋಡಿ
ಎಲ್ಲ ಕರೆಕ್ಟ್ ಐತಲ್ಲ. ಈಗ ಇನ್ನೊಂದು ಹೇಗೆ ಅಂತ ತೋರಿಸ್ತೀನಿ, ಇನ್ನೊಂದು ಸ್ಟೆಪ್ ಹೇಗೆ ಅಂತ, ಹೋಳಿಗೆ ಹೇಗೆ ಮಾಡೋದು ಅಂತ. ಈಗ ಇದನ್ನು ಸೈಡಲ್ಲಿ ಇಡ್ತಾಯಿದ್ದೀನಿ. ಈಗ ಇನ್ನೊಂದು ಟೈಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ಕೂಡ ತುಂಬ ಈಸಿ ಮೆಥಡ್, ಯಾರು ಬೇಕಾದರೂ ಮಾಡ್ಕೋಬೋದು. ನೋಡಿ, ಬಟರ್ ಪೇಪರ್ ಇಟ್ಟಿದ್ದೀನಲ್ಲ, ಇದಕ್ಕೆ 2 ಬಟರ್ ಪೇಪರ್ ಯೂಸ್ ಆಗೋಲ್ಲ, ಒಂದೇ ಬಟರ್ ಪೇಪರ್ ಯೂಸ್ ಆಗುತ್ತೆ. ಇದನ್ನು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು ಬಾಳೆ ಎಲೆಯಲ್ಲಿ. ನೋಡಿ, ಎಣ್ಣೆ ಹಚ್ಕೊಂಡಿದ್ದೀನಲ್ಲ, ಈಗ ಒಂದು ಪೋರ್ಷನ್ ಹಿಟ್ಟನ್ನು ತೊಗೋಬೇಕು. ಹಿಟ್ಟನ್ನು ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಎಷ್ಟು ಹಿಟ್ಟು ತೊಗೊಂಡಿದ್ದೀವಲ್ಲ ಅದೇ ಸೈಜಿಂದ ಹೂರಣ ತೊಗೋಬೇಕು. ಹೂರಣ ತೊಗೊಂಡು ಅದನ್ನು ಈ ಥರ ಹಿಟ್ಟಿನ ಮೇಲೆ ಇಟ್ಕೋಬೇಕು. ನಂತರ ಈ ಥರ ಹಿಟ್ಟನ್ನು ಮೇಲ್ಗಡೆಗೆ ಕವರ್ ಮಾಡ್ಕೋಬೇಕು. ಹೂರಣನ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನು ತೆಗೆದು ಬಿಡಬೇಕು. ನಂತರ ನೋಡಿ ಆಯ್ತಲ್ಲ, ಈ ಥರ ಕೈಯಲ್ಲಿ ಸ್ವಲ್ಪ ತಟ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಹೂರಣ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆಗೂ. ನೋಡಿ, ಇದು ತುಂಬ ಈಸಿ ಇರುತ್ತೆ. ನೋಡಿ, ಈ ಥರ ಕೈಗೆ ಎಣ್ಣೆ ಮಾಡ್ಕೋಬೇಕು. ಎಣ್ಣೆಗೆ ಅದ್ದಿ ಅದನ್ನು ನೋಡಿ ಈ ಥರ ತಟ್ಕೋಬೇಕು. ಎಷ್ಟು ಈಸಿಯಾಗಿ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಇದು ಒಂದು ಈಸಿಯಾದಂಥ ಸ್ಟೆಪ್. ಈಗ ನೋಡಿ 2 ಟೈಪ್ ಆಯ್ತಲ್ಲ. ಈಗ ಇದನ್ನು ಹೇಗೆ ಕಾಯಿಸ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಲ್ಲ. ತುಂಬ ದಪ್ಪ ತಟ್ಕೋಬಾರ್ದು, ಸ್ವಲ್ಪ ತಿನ್ನಿರಬೇಕು, ತಟ್ಕೋಬೇಕು. ನಂತರ ನೋಡಿ, ಈಗ ಒಂದು ತವಾನ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪದಲ್ಲೇ ಇದನ್ನು ಕಾಯಿಸ್ಕೋಬೇಕು. ಇದನ್ನು ಬೇಕ್ ಮಾಡ್ಕೋಬೇಕು. ಹೋಳಿಗೆನ ತುಂಬ ಟೇಸ್ಟ್ ಆಗುತ್ತೆ. 1 ಟೀ ಸ್ಪೂನ್ ತುಪ್ಪ ಹಾಕಬೇಕಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾಕಂದರೆ ನೋಡಿ, ಹೋಳಿಗೆ ಈ ಥರ ಹಾಕೋಬೇಕು. ನೋಡಿ, ಬಟರ್ ಪೇಪರ್ ಹಾಕಿರೋದ್ರಿಂದ ಬಟರ್ ಪೇಪರ್ ಏನೂ ಆಗೋಲ್ಲ ಅಲ್ಲ. ಈ ಥರ ಹೋಳಿಗೆನ ತವ ಮೇಲೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ಲೋಲಿ ಇದನ್ನು ಬೇಕ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಹೋಳಿಗೆನ ಬೇಕ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಸ್ಲೋಲಿ ಈಗ ನೋಡಿ ಡ್ರೈ ಆಗ್ತಾ ಬರ್ತಿದೆ ಅಲ್ಲ, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನೋಡಿ, ಗೊತ್ತಾಗುತ್ತೆ ಚೇಂಜಸ್ ಬರುತ್ತಲ್ಲ, ಆವಾಗ ಇದನ್ನು ಫ್ಲಿಪ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಫ್ಲಿಪ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಇದು ಅಡಿಯಲ್ಲಿ ಬೇಕಾಗ್ತಾ ಬರ್ತಿದೆ. ಈಗ ನೋಡಿ ಆಗಿದೆಯಲ್ಲ, ಈ ಥರ ಕಲರ್ ಬರಬೇಕು. ತುಂಬ ಹೈ ಫ್ಲೇಮಲ್ಲಿಟ್ಟು ಇದನ್ನು ಬೇಕ್ ಮಾಡೋಕ್ಕೆ ಹೋದರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ತುಂಬ ಕೇರ್ಫುಲ್ಲಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ರೆಸಿಪಿ ಮಾಡಬೇಕಾದ್ರೆ ಪೇಷನ್ಸ್ ಇರಬೇಕಲ್ಲ, ಪೇಷನ್ಸಿಂದ ಇದನ್ನು ಬೇಕ್ ಮಾಡ್ಕೋಬೇಕು, ಅರ್ಜೆಂಟ್ ಮಾಡ್ಕೋಬಾರ್ದು. ಈಗ ನೋಡಿ, ಅಡಿಯಲ್ಲಿ ಕೂಡ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಅಡಿಯಲ್ಲಿ ಕೂಡ ಫ್ರೈ ಆಗುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಈ ಥರ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಥಮ್ಸ್ ಅಪ್ ಕೊಡಿ, ಅದು ಫ್ರೀ ಆಫ್ ಕಾಸ್ಟ್. ಕೆಳಗಡೆ ಒಂದು ಲೈಕ್ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅಡಿಯಲ್ಲಿ ಕೂಡ ಬೇಕಾಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಕೂಡ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಈಸಿ ಅಂದರೆ ಇದೇ ಥರ ಪ್ರೊಸೀಜರಲ್ಲಿ ಫಾಲೋ ಮಾಡಬೇಕು. ಈ ಥರ ಮಾಡಿದ್ರೆ ಬಿಗಿನರ್ಸ್ಗೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ಒಬ್ಬಟ್ಟನ್ನು. ಫ್ರೆಂಡ್ಸ್, ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ, ಹೇಗೆ ಬಂತು ಒಬ್ಬಟ್ಟು ಚೆನ್ನಾಗೈತಾ ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.